ಇನ್ನು ಒಂದು ಕಾಲದಲ್ಲಿ 50-100 ರೂಪಾಯಿಗೆ ಕೂಲಿ ಮಾಡ್ತಾ ಇದ್ದವನು ಇವತ್ತು 4,500 ಕೋಟಿ ರೂಪಾಯಿ ಮುಂಡಾಯಿಸಿದ. ಒಬ್ರಲ್ಲ ಇಬ್ರಲ್ಲ 35,000 ಜನರಿಗೆ ಟೋಪಿ ಹಾಕಿ ಈಗ ಅರೆಸ್ಟ್ ಆಗಿದ್ದಾನೆ. ಬಾಯ್ ಬಿಟ್ರೆ ಸಾಕು ಓಂ ನಮಃ ಶಿವಾಯ ಅಂತ ಹೇಳ್ತಾ ಜನರನ್ನ ಯಾಮಾರಿಸಿದ ಬೆಳಗಾವಿಯ ಶಿವಾನಂದ ನೀಲನ್ನವರ್ನ ಕರಾಳ ಮುಖವನ್ನ ಈಗ ಖಾಕಿ ಪಡೆ ಅನಾವರಣ ಮಾಡ್ತಾ ಇದೆ. ಶ್ರೀ ಕೃಷ್ಣ ಪರಮಾತ್ಮ ರಾಮಾಯಣದಲ್ಲಿ ಶ್ರೀರಾಮಚಂದ್ರ, ಕಲಿಯುಗದಲ್ಲಿ ಆಟ್ ಪ್ರೆಸೆಂಟ್ ಶಿವಾನಂದ್ ಎಸ್ ನೀಲಣ್ಣವರ್ ಮತ್ತೆ ಬರಬೇಕಾಗಿದೆ, ಬಂದಿದ್ದೇನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸದ್ಯಕ್ಕೆ ನೀಲಣ್ಣನವರ ಬಾಯಲ್ಲಿ ಬರ್ತಿರೋದು ಇದೊಂದೇ ಮಾತಂತೆ. ಶಿವಂ ಅಸೋಸಿಯೇಟ್ಸ್ ಮಾಲೀಕರನ್ನ ಎತ್ತಾಕೊಂಡು ಹೋಗಿರೋ ಪೊಲೀಸರು ಮೇಲಿಂದ ಮೇಲೆ ಡ್ರಿಲ್ ಮಾಡ್ತಿದ್ದಾರೆ. ಕೋಟಿ ಖಜಾನೆಯ ರಹಸ್ಯ ಕೆಲಕೋ ಕೆಲಸ ಮಾಡ್ತಿದ್ದಾರಂತೆ. ಆದ್ರೆ ಆತ ಮಾತ್ರ ಹೇಳ್ತಿರೋದು ಒಂದೇ ಒಂದು ಮಾತಂತೆ, ಅದುವೇ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ. ಈತನಾಗಿ ಡೈಲಾಗ್ ಕೇಳಿ ಕೇಳಿ ಪೊಲೀಸರು ಕೂಡ ಕಂಗಾಲಾಗಿ ಹೋಗಿದ್ದಾರೆ. ಹೀಗಾಗಿ ಅಖಾಡಕ್ಕೆ ಇಳಿದಿರೋ ಸಿಐಡಿ ಅಧಿಕಾರಿಗಳು ಇಡೀ ಪ್ರಕರಣವನ್ನ ತಮ್ಮ ಕಸ್ಟಡಿಗೆ ಪಡೆದಿದ್ದಾರೆ. ಶಿವಬಸವನಗರದಲ್ಲಿರೋ ಈತನ ಕಚೇರಿಗೆ ಕರೆದೊಯ್ದ ಅಧಿಕಾರಿಗಳು ಪಂಚನಾಮೆ ನಡೆಸಿದ್ರು. ಮೇಲ್ನೋಟಕ್ಕೆ 50 ಕೋಟಿಗೂ ಹೆಚ್ಚು ಅಕ್ರಮ ನಡೆದಿರೋ ಅನುಮಾನ ಕಾಡುತ್ತಿದ್ದು, ಎಷ್ಟು ಹಣ ಠೇವಣಿ ಇಟ್ಟಿದ್ದಾರೆ, ಅದನ್ನೆಲ್ಲಿಟ್ಟಿದ್ದಾರೆ ಅನ್ನೋದರ ಜನ್ಮ ಜಾಲಾಡ್ತಿದ್ದಾರೆ. ನೀಲಣ್ಣನವರ್ ಹೆಗಲೇರಿದ 15,000 ಬಂದೂಕು. ನಮ್ಮ ಹತ್ರ 15,000 ಬಂದೂಕಿದಾವೆ, ನಮ್ಮ ಹತ್ರ 15,000 ಬಂದೂಕಿದಾವೆ, ನಮ್ಮ ಹತ್ರ 15,000 ಬಂದೂಕಿದಾವೆ. ದೊಡ್ಡ ಸಾಮ್ರಾಜ್ಯ ಚಕ್ ಕಟ್ಟಿದ್ದೇನೆ. ಇವನು ಹೊಡೆಯೋ ಪಂಚ್ ಡೈಲಾಗ್ ಕೇಳಿದವರೆಲ್ಲ ಡೈಲಾಗ್ ಮಾಸ್ಟ್ರು ಅನ್ನೋದಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಮೈಕ್ ಸಿಕ್ಕ್ರೆ ಸಾಕು ಕಿವಿಯಲ್ಲಿ ರಂಧ್ರ ಕೊರೆಯೋದಕ್ಕೆ ಶುರು ಮಾಡ್ತಿದ್ದ. ನನ್ನ ಬಳಿ 15,000 ಬಂದೂಕು ಇದೆ ಅಂತ ತುಂಬಿದ ಸಭೆಯಲ್ಲದೆ ಅಬ್ಬರಿಸಿ ಬೊಬ್ಬಿರಿದಿದ್ದ. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಪೊಲೀಸರು ಕೂಡ ಕಣ್ಕಣ್ ಬಿಟ್ಟಿದ್ರು. ಇದೀಗ ಎಲ್ಲವನ್ನ ಸೇರಿಸಿಕೊಂಡು ಲಾಕ್ ಮಾಡ್ತಿದ್ದಾರೆ. ಈ ಮನುಷ್ಯ, ಈ ಶಿವಾನಂದ ನೀಲನ್ನವರ್, ಇವನು ಉಡುಪಿ ಜಿಲ್ಲೆನಲ್ಲಿ ಒಂದು ಭಾಷಣದಲ್ಲಿ ನನ್ನ ಹತ್ರ 15,000 ಗನ್ ಇದೆ, ಜನ 10 ಲಕ್ಷ ಕೋಟಿ ಕೊಡಕ್ಕೆ ನನಗೆ ಲೈನ್ ನಲ್ಲಿ ನಿಂತಿದ್ದಾರೆ. ಆವಾಗ ಇಟ್ ವಾಸ್ ಅ ರೆಡ್ ಫ್ಲಾಗ್ ಫಾರ್ ಅಸ್. ಆವಾಗಿಂದ ಸ್ವಲ್ಪ ಈ ಏಜೆನ್ಸಿದು ತನಿಖೆ, ಈ ಪರ್ಟಿಕ್ಯುಲರ್ ಏಜೆನ್ಸಿದು ತನಿಖೆ ಸ್ವಲ್ಪ ಚುರುಕಾಯ್ತು. ಬಡ್ಡಿ ವೀರ ನಂಬಿದವರಿಗೆ ಪುಕ ಪುಕ. ಇವನೊಂಥರ ಮಾತಲ್ದೆ ಮೋಡಿ ಮಾಡ್ತಿದ್ದ ಮಾಯಾವಿ. ಬಡ್ಡಿ ಕಾಸಿನ ಹುಚ್ಚು ಹಿಡಿಸಿದ ಶಿವಾನಂದ ನೀಲಣ್ಣನವರ್ ಬೆಳಗಾವಿ ಜನರನ್ನೇ ದಂಗು ಬಡಿಸಿದ್ದ. 1 ಲಕ್ಷ ಕೊಟ್ರೆ 3,000 ಬಡ್ಡಿ ಕೊಡ್ತೀನಿ ಅಂತ ಊರಲ್ಲೆಲ್ಲ ಪಾಂಪ್ಲೇಟ್ ಹಂಚಿದ್ದ. ಇದಕ್ಕೆ ತಕ್ಕಂತೆ ಒಂದಿಷ್ಟು ಜನರಿಗೆ ಬಡ್ಡಿಯನ್ನು ಕೊಟ್ಟಿದ್ದಂತೆ. ಶಿವಾನಂದ ಲಾಕ್ ಆಗಿ 2 ದಿನ ಆದ್ರೂ ಒಬ್ರೇ ಒಬ್ರು ಕಂಪ್ಲೇಂಟ್ ಕೊಟ್ಟಿಲ್ಲ. ಕಾಸು ಕೊಟ್ಟವರು ಕೂಡ ತನಗೆ ಮೋಸ ಆಗಿದೆ ಅಂತ ಮುಂದೆ ಬಂದಿಲ್ಲ. ಇದೇ ಈಗ ಎಲ್ಲರ ಹುಬ್ಬೇರಿಸುವಂತೆ ಮಾಡ್ತಿರೋದು. ಒಟ್ಟಿನಲ್ಲಿ ಈತನ ಪಾಲಿಗೆ ಮಾತೆ ಮುಳುವಾಗಿದ್ದು, ನಿಜಕ್ಕೂ ಅಕ್ರಮ ಎಸಗಿದ್ದಾರ ಇಲ್ವಾ ಅನ್ನೋದು ಪೊಲೀಸರ ತನಿಖೆ ನಂತರವಷ್ಟೇ ಗೊತ್ತಾಗಬೇಕಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ನಿನ್ನೆ ಅಷ್ಟೇ ಅರಬ್ ದೇಶದ ಪ್ರವಾಸ ಮುಗಿಸಿದ ಪ್ರಧಾನಿ ಮೋದಿ ಇವತ್ತು 2ನೇ ದಿನ ನೆದರ್ಲ್ಯಾಂಡ್ಗೆ ಭೇಟಿ ಕೊಟ್ಟಿದ್ದಾರೆ. ನೆದರ್ಲ್ಯಾಂಡ್ ಕಿಂಗ್ ವಿಲಿಯಂ ಅಲೆಕ್ಸಾಂಡರ್ ಹಾಗೂ ರಾಣಿ ಮ್ಯಾಕ್ಸಿಮಾ ಅವರನ್ನ ಭೇಟಿ ಮಾಡಿದ್ದಾರೆ. ನೆದರ್ಲ್ಯಾಂಡ್ ಕಿಂಗ್ ವಿಲಿಯಂ ಅಲೆಕ್ಸಾಂಡರ್ ಹಾಗೂ ರಾಣಿ ಮ್ಯಾಕ್ಸಿಮಾ ಪ್ರಧಾನಿಯವರಿಗೆ ಭವ್ಯ ಸ್ವಾಗತ ಕೊಟ್ಟರು. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನಿಂದ ಉಂಟಾಗಿರುವ ಅಡೆತಡೆಗಳನ್ನು ನಿವಾರಿಸುವ ಬಗ್ಗೆ ಮಾತುಕತೆ ನಡೆಸಿದರು. ವ್ಯಾಪಾರ, ತಂತ್ರಜ್ಞಾನ, ರಕ್ಷಣೆ ಮತ್ತು ನವೀಕರಿಸಬಹುದಾದ ಇಂಧನದ ವಿಷಯಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನ ಮತ್ತಷ್ಟು ಹೆಚ್ಚಿಸುವ ಕುರಿತು ಮಾತುಕತೆ ನಡೆಸಿದ್ದಾರೆ. ಇದಾದ್ಮೇಲೆ ಪ್ರಧಾನಿ ಮೋದಿ ನೆದರ್ಲ್ಯಾಂಡ್ಸ್ನಲ್ಲಿ ನಡೆದ ಚೋಳ ತಾಮ್ರ ಫಲಕಗಳ ಸಮಾರಂಭದಲ್ಲಿ ಭಾಗವಹಿಸಿದರು. ಭಾರತಕ್ಕೆ ತಾಮ್ರವನ್ನ ಹೆಚ್ಚಿನ ಮಟ್ಟದಲ್ಲಿ ಆಮದು ಮಾಡಿಕೊಳ್ಳುವ ಬಗ್ಗೆನೂ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ್ದಾರೆ. ಇದಕ್ಕೂ ಮೊದಲು ಹೇಗ್ನಲ್ಲಿ ಭಾರತೀಯ ಸಮುದಾಯವನ್ನ ಭೇಟಿ ಮಾಡಿದ್ರು ಪ್ರಧಾನಿ ಮೋದಿ. ಭಾರತೀಯರಿಂದ ಪ್ರಧಾನಿ ಮೋದಿಗೆ ಅದ್ಧೂರಿ ಸ್ವಾಗತ ಸಿಕ್ತು. ಇದೇ ಸಮಾವೇಶದಲ್ಲಿ ಮಾತಾಡಿದ ಪ್ರಧಾನಿ ಮೋದಿ, ಭಾರತವು ದೊಡ್ಡ ದೊಡ್ಡ ಕನಸುಗಳನ್ನ ಕಾಣ್ತಾ ಇದೆ, ಯುವಕರು ಆಕಾಶಕ್ಕೇರಲು ಬಯಸ್ತಾ ಇದ್ದಾರೆ ಅಂದರು. ಜೊತೆಗೆ ಪಶ್ಚಿಮ ಬಂಗಾಳದ ಗೆಲುವನ್ನು ನೆದರ್ಲ್ಯಾಂಡ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಮೋದಿ. जब मैं यहाँ प्रवेश कर रहा था तो पूरा महाराष्ट्र, छत्रपति शिवाजी महाराज, और मेरो प्यारो राजस्थान
और A for असम। ಈಗ ರಾಜ್ಯ, ರಾಷ್ಟ್ರ, ದೇಶ ವಿದೇಶ ಕುರಿತ ಇತರೆ ಪ್ರಮುಖ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ. ಬಿಸಿಲ ಬೇಗೆಯಿಂದ ಬಸವಳಿದಿದ್ದ ರಾಜ್ಯದ ಮೇಲೆ ವರುಣ ಕೊನೆಗೂ ಕೃಪೆ ತೋರಿದ್ದಾನೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆರಾಯ ಅಬ್ಬರಿಸಿದ್ದಾನೆ. ಮೂಡಿಗೆರೆ, ಕೊಟ್ಟಿಗೆಹಾರ, ಬಣಕಲ್, ಚಾರ್ಮಾಡಿ ಘಾಟ್ನಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆ ಸುರಿದಿದೆ. ಮಳೆಯಿಂದ ಮರಗಳು ರಸ್ತೆ ಗುರುಳಿ ಹಲವೆಡೆ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಶಿವಮೊಗ್ಗ ಜಿಲ್ಲೆಯಲ್ಲೂ ಧಾರಾಕಾರ ಮಳೆ ಸುರಿದಿದೆ. ತೀರ್ಥಹಳ್ಳಿ ಸುತ್ತಮುತ್ತ ಗುಡುಗು ಸಹಿತ ಮಳೆ ಆಗಿದೆ. ಸಂಜೆ ವೇಳೆಗೆ ಮಳೆ ಸುರಿದಿದ್ದರಿಂದ ವಾಹನ ಸವಾರರು ಪರದಾಡಿದ್ರು. ತೀರ್ಥಹಳ್ಳಿಯ ಜೂನಿಯರ್ ಕಾಲೇಜು ಬಳಿ ಕಾರಿನ ಮೇಲೆ ಮರ ಬಿದ್ದು ಜಖಮಾಗಿದೆ. ಹಾವೇರಿ ಜಿಲ್ಲೆಯ ವಿವಿಧೆಡೆ ಬಿರುಗಾಳಿ ಸಹಿತ ಮಳೆ ಆಗಿದೆ. ಸಂಜೆ ಸುರಿದ ಗಾಳಿ ಮಳೆಗೆ ಬ್ಯಾಡಗಿ ಮಾರುಕಟ್ಟೆಗೆ ನೀರು ನುಗ್ಗಿತ್ತು. ಇನ್ನು ಕೊಪ್ಪಳ ಜಿಲ್ಲೆಯ ಮುದ್ದಾಬಳ್ಳಿ, ಬ್ಯಾಹಟ್ಟಿ ಬಳಿ ಮಳೆ ಮತ್ತು ಬಿರುಗಾಳಿಗೆ ಬಾಳೆ ಸೇರಿದಂಗೆ ಅಪಾರ ಪ್ರಮಾಣದ ಬೆಳೆ ನಾಶ ಆಗಿದೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಬೆಂಗಳೂರು ಸೇರಿ ಹಲವೆಡೆ ಭಾರೀ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಬೆಂಗಳೂರಿಗೆ 3 ದಿನ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉತ್ತರ ಕರ್ನಾಟಕ ಕರಾವಳಿಗೂ ಮುನ್ಸೂಚನೆ ಕೊಡಲಾಗಿದೆ. ನನಗೆ ಗೊತ್ತಿರೋ ಮಟ್ಟಿಗೆ ಸಿದ್ದರಾಮಯ್ಯ ಇನ್ನೂ 2 ವರ್ಷ ಕಾಲ ಸಿಎಂ ಸ್ಥಾನದಲ್ಲಿ ಮುಂದುವರಿತಾರೆ. ಬದಲಾವಣೆ ಆಗತ್ತೆ ಅಂತ ಅನಿಸಲ್ಲ, ಸಿಎಂ ರಾಜಕೀಯ ಕಾರ್ಯದರ್ಶಿ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಹೀಗಂತ ತುಮಕೂರು ಸಾಧನಾ ಸಮಾವೇಶ ಬಳಿಕ ಅದೃಷ್ಟ ಯಾರಿಗೆ ಬರುತ್ತೆ ಅಂತ ಸಚಿವ ಸಂತೋಷ್ ಲಾಡ್ ಕೂಡ ಹೇಳಿದ್ದಾರೆ. ಇಂಧನ ಮಿತವ್ಯಯಕ್ಕೆ ಪ್ರಧಾನಿ ಕರೆ ಬೆನ್ನಲ್ಲೇ ರಾಜ್ಯ ನಾಯಕರು ಕೂಡ ಅದೇ ದಾರಿ ಅನುಸರಿಸ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಾರು ಬಿಟ್ಟು ಮೆಟ್ರೋ ಏರಿದ್ರು ಇವತ್ತು. ಇನ್ನು ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಕೂಡ ಬೆಂಗಾವಲು ವಾಹನಕ್ಕೆ ಬ್ರೇಕ್ ಹಾಕಿದ್ದಾರೆ. ಮತ್ತೊಂದೆಡೆ ನಾಯಕರ ವಾಕ್ಸಮರ ಮುಂದುವರೆದಿದೆ. ಬೆಲೆ ಏರಿಕೆ ಮಧ್ಯೆ ರಾಜ್ಯದಲ್ಲಿ ಪೆಟ್ರೋಲ್, ಡೀಸೆಲ್ ಕೊರತೆ ಎದುರಾಗಿದೆ. ಗದಗದಲ್ಲಿ ಪೆಟ್ರೋಲ್ ಅಭಾವದಿಂದ ವಾಹನ ಸವಾರರು ಪರದಾಡಿದ್ರು. ಬೆಲೆ ಹೆಚ್ಚಳ ಖಂಡಿಸಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡಿತು. ಕಾಂಗ್ರೆಸ್ ಕಚೇರಿಯಿಂದ ತಹಶೀಲ್ದಾರ್ ಕಚೇರಿವರೆಗೆ ಮೆರವಣಿಗೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಎಂಬ ಪ್ರಧಾನಿ ಮೋದಿ ಸಂದೇಶದ ಬಳಿಕ ಚಿನ್ನದಂಗಡಿಗಳಿಗೆ ಬರ್ತಾ ಇದ್ದ ಗ್ರಾಹಕರ ಸಂಖ್ಯೆ 50% ಕಡಿಮೆ ಆಗಿದೆ. ಗ್ರಾಹಕರು ಕೇವಲ ತಾಳಿಬೊಟ್ಟು, ಉಂಗುರಗಳನ್ನು ಮಾತ್ರ ಖರೀದಿ ಮಾಡ್ತಾ ಇದ್ದಾರಂತೆ. ಹಳೆ ಚಿನ್ನಾಭರಣ ಹಾಕಿ ಹೊಸ ಚಿನ್ನಾಭರಣ ಖರೀದಿ ಮಾಡುವವರು ಮಾತ್ರ ಬರ್ತಾ ಇದ್ದಾರಂತೆ. 1 ವರ್ಷ ಚಿನ್ನ ಖರೀದಿಸದಂತೆ ದೇಶದ ಜನರಿಗೆ ಮನವಿ ಬೆನ್ನಲ್ಲೇ 99.9% ಶುದ್ಧ ಬೆಳ್ಳಿ ಗಟ್ಟಿಗಳ ಆಮದಿಗೆ ಕೇಂದ್ರ ಸರ್ಕಾರ ನಿರ್ಬಂಧ ಹೇರಿದೆ. ತತ್ಕ್ಷಣದಿಂದಲೇ ಜಾರಿ ಬರುವಂತೆ ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ಆದೇಶ ಮಾಡಿದೆ. ಅಲ್ಲದೆ ಇತರ ನಿರ್ದಿಷ್ಟ ಬೆಳ್ಳಿ ಗಟ್ಟಿಗಳ ವರ್ಗಗಳನ್ನು ಸಹ ನಿರ್ಬಂಧಿತ ಆಮದುಗಳ ಅಡಿ ತರಲಾಗಿದೆ. ಒಂದು ದೇಶ ಒಂದು ಚುನಾವಣೆ ಜಾರಿ ಚರ್ಚೆ ಬಿರುಸುಗೊಂಡಿದೆ. ಬೆಂಗಳೂರಲ್ಲಿ ಮಹತ್ವದ ಸಭೆ ನಡೆಸಲಾಯಿತು. ಜೆಪಿಸಿ ಅಧ್ಯಕ್ಷ ಪಿಪಿ ಚೌಧರಿ ನೇತೃತ್ವದಲ್ಲಿ ಸಭೆ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಕಾಂಗ್ರೆಸ್ನಿಂದ ವೀರಪ್ಪ ಮೊಯ್ಲಿ, ಬಿಎಲ್ ಶಂಕರ್ ಹಾಗೂ ಜೆಡಿಎಸ್ನಿಂದ ತಿಪ್ಪೇಸ್ವಾಮಿ, ಎಪಿ ರಂಗನಾಥ್ ಭಾಗಿಯಾಗಿದ್ದರು. ಸಿಬಿಎಸ್ಇ ಪಠ್ಯಕ್ರಮ ಓದುವ ಮಕ್ಕಳಿಗೆ ತ್ರಿಭಾಷಾ ಸೂತ್ರ ಕಡ್ಡಾಯ ಮಾಡಲಾಗಿದೆ. ಜುಲೈ 1ರಿಂದ ಈ ಆದೇಶ ಅನ್ವಯ ಆಗಲಿದ್ದು, ಕಡ್ಡಾಯವಾಗಿ 9 ಮತ್ತು 10ನೇ ತರಗತಿಯ ಮಕ್ಕಳಿಗೆ ಈ ನಿಯಮ ಜಾರಿಯಾಗಲಿದೆ. 2 ಭಾರತೀಯ ಭಾಷೆ ಜೊತೆಗೆ 1 ಸ್ಥಳೀಯ ಭಾಷೆ ಕಡ್ಡಾಯವಾಗಲಿದೆ. ಆಂಧ್ರಪ್ರದೇಶ ಸರ್ಕಾರ ಜನನ ಪ್ರಮಾಣ ಹೆಚ್ಚಿಸಲು ಮಹತ್ವದ ನಿರ್ಧಾರ ಮಾಡಿದೆ. ದಂಪತಿ 3ನೇ ಮಗು ಹೊಂದಿದ್ರೆ 30,000 ರೂಪಾಯಿ, 4ನೇ ಮಗು ಹೊಂದಿದ್ರೆ 40,000 ರೂಪಾಯಿ ಧನ ಸಹಾಯ ನೀಡಲಿದ್ದಾರೆ. ಈ ಬಗ್ಗೆ ಸಿಎಂ ಚಂದ್ರಬಾಬು ನಾಯ್ಡು ಘೋಷಣೆ ಮಾಡಿದ್ದಾರೆ. ಸೋಮವಾರ ಕೇರಳಂ ಸಿಎಂ ಆಗಿ ವಿಡಿ ಸತೀಶನ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇದಕ್ಕಾಗಿ ಸಕಲ ಸಿದ್ಧತೆಗಳು ಆರಂಭ ಆಗಿದೆ. ಈ ಬೆನ್ನಲ್ಲೇ 5 ಸ್ಥಾನಗಳನ್ನು ನೀಡುವಂತೆ ಐಯುಎಂಎಲ್ ಪಟ್ಟು ಹಿಡಿದಿದೆ ಎನ್ನಲಾಗಿದೆ. 2011-2016ರ ಒಮನ್ ಚಾಂಡಿ ಸರ್ಕಾರದಲ್ಲಿ ಐಯುಎಂಎಲ್ 5 ಸಚಿವರನ್ನ ಹೊಂದಿತ್ತು. ಪೊನ್ನಿಯಿನ್ ಸೆಲ್ವನ್ ಖ್ಯಾತಿಯ ನಟ ಜೆಎಂ ರವಿ ಡೈವೋರ್ಸ್ ವಿಚಾರ ವಿವಾದ ಸೃಷ್ಟಿ ಮಾಡಿದೆ. ಚೆನ್ನೈನಲ್ಲಿ ಮಾತನಾಡಿರುವ ರವಿ, ಮಕ್ಕಳಿಗಾಗಿ ಇಷ್ಟು ದಿನ ಮೌನವಾಗಿದ್ದೆ, ಮನೆಯಿಂದ ಖಾಲಿ ಕೈನಲ್ಲಿ ಹೊರಗೆ ಬಂದಿದ್ದೇನೆ, ವೈಯಕ್ತಿಕ ಜೀವನ ಸರಿಯಾಗುವವರೆಗೂ ಚಿತ್ರರಂಗದಿಂದ ದೂರ ಉಳಿಯುವುದಾಗಿ ಹೇಳಿದ್ದಾರೆ. ಅಮೆರಿಕ ಹಾಗೂ ನೈಜೀರಿಯಾ ಜಂಟಿ ಕಾರ್ಯಾಚರಣೆಯಲ್ಲಿ ಐಎಸ್ಐಎಸ್ನ ಉನ್ನತ ಕಮಾಂಡರ್ ಅಬು ಬಿಲಾಲ್ ಅಲ್
ಮಿನುಕಿಯನ್ನ ಹತ್ಯೆ ಮಾಡಲಾಗಿದೆ. ಈತ ಐಸಿಸ್ನ ಟಾಪ್ 2 ಕಮಾಂಡರ್ ಆಗಿದ್ದ ಎನ್ನಲಾಗಿದೆ. ಆಫ್ರಿಕಾದಲ್ಲಿ ಅಡಗಿ ಕುಳಿತಿದ್ದವನನ್ನ ಮುಗಿಸಿರುವುದಾಗಿ ಟ್ರಂಪ್ ತಮ್ಮ ಟ್ರೂತ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಮೆರಿಕದ ವಿರುದ್ಧ ಹೋರಾಟಕ್ಕೆ ಇರಾನ್ನ ನಾಗರಿಕರನ್ನ ಬಳಸಿಕೊಳ್ಳುವ ಬಗ್ಗೆ ಸಿದ್ಧತೆ ಆರಂಭಿಸಿದೆ. ಅದಕ್ಕೆ ಪೂರಕ ಅನ್ನುವಂತೆ ಮಿಲಿಟರಿ ಅಧಿಕಾರಿ ಒಬ್ಬರು ಟಿವಿ ಚಾನೆಲ್ನಲ್ಲಿ ಗನ್ ಬಳಕೆ ಬಗ್ಗೆ ಬಹಿರಂಗ ತರಬೇತಿ ಕೊಟ್ಟಿದ್ದಾರೆ. ತರಬೇತುದಾರನ ಸೂಚನೆಯನ್ನ ಟಿವಿ ನಿರೂಪಕ ಪಾಲಿಸಿದ್ದು ಯುಎಇ ಧ್ವಜದ ಮೇಲೆ ಗುಂಡು ಹಾರಿಸಿದ್ದಾನೆ. ಚೀನಾದಲ್ಲಿ ಭಾರೀ ಮಳೆಯಾಗಿದೆ. ಜಿಯಾಂಗ್ಸಿಯ ಶಾಂಗ್ಯೂ ಕೌಂಟಿಯಲ್ಲಿ ದಾಖಲೆ ಪ್ರಮಾಣದ ಮಳೆಯಾಗಿದ್ದು ಕಳೆದ 12 ಗಂಟೆಗಳಲ್ಲಿ 210 ಮಿಲಿಮೀಟರ್ ಮಳೆಯಾಗಿದೆ. ಭಾರೀ ಮಳೆಯಿಂದ ತೀವ್ರ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ.